ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿವಿಸ್ ಕಿಚನ್. ನಾನಿವತ್ತು ಬೆಣ್ಣೆ ಮತ್ತು ತುಪ್ಪ ಮನೇಲಿ ಯಾವ ರೀತಿ ನಾವು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈಗ ನಾನು ಇಲ್ಲಿ ಒಂದು ಗಟ್ಟಿ ಹಾಲನ್ನ ತೊಗೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಬಿಟ್ಟು ಇದನ್ನು ಒಂದು 5ರಿಂದ 6 ಗಂಟೆವರೆಗೂ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದೆ. ಆ ರೀತಿ ಇಡಬೇಕಾದ್ರೆ ಏನಾಗುತ್ತೆ, ಈ ರೀತಿ ಒಂದು ಕೆನೆ ಫಾರ್ಮ್ ಆಗುತ್ತೆ. ಕ್ರೀಮಿ ಟೆಕ್ಸ್ಚರಲ್ಲಿ ಒಂದು ಕೆನೆ ರೆಡಿಯಾಗಿದೆ. ಇದನ್ನು ನಾವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದಮೇಲೆ ಇದೇ ರೀತಿ ನಾವು ಡೈಲಿ ತೆಗಿತಾ ಇದ್ದರೆ 1 ಮಂತ್ ಅಂದರೆ 1 ತಿಂಗಳಾದಮೇಲೆ ಈ ರೀತಿಯಾಗಿ ಕೆನೆ ನಮಗೆ ಸಿಗುತ್ತೆ. ಇದಕ್ಕೆ ನಾವು ಒಂದು ವಾರಕ್ಕೊಂದು ಸಲ 15 ದಿನಕ್ಕೊಂದು ಸಲ ನಾವು ಇದಕ್ಕೆ 1 ಸ್ಪೂನಷ್ಟು ಮೊಸರನ್ನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನಾವು ಇನ್ನೇನು ಬೆಣ್ಣೆ ತಯಾರು ಮಾಡ್ಕೋಬೇಕು ಅಂತ ಹೇಳಿದಾಗ ಒಂದು 8 ಗಂಟೆಗಳ ಕಾಲ ನಾವು ಇದನ್ನು ಕೆನೆನ ಹೊರಗಡೆ ತೆಗೆದುಬಿಟ್ಟು ರೂಮ್ ಟೆಂಪ್ರೇಚರ್ ಬರೋವರೆಗೂ ಇಡಬೇಕಾಗತ್ತೆ. ಆಮೇಲೆ ಈಗ ಇದು ಒಂದು ಮಿಕ್ಸಿ ಜಾರ್ಗೆ ನಾವು ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. 1 ರೌಂಡ್ ಜೋರಾಗಿ ನಾವು ಮಿಕ್ಸಿ ಮಾಡ್ಕೊಂಡಾಗ ಈ ರೀತಿ ಒಂದು ಬೆಣ್ಣೆ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಈ ಒಂದು ಏನು ತಣ್ಣಗಿರುವಂಥ ನೀರಿರುತ್ತಲ್ಲ ಅದನ್ನು ಹಾಕ್ಕೊಂಡು 1-2ರಿಂದ 3 ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಮತ್ತೆ 1-2ರಿಂದ 3 ಸಲ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಮಿಕ್ಸಿ ಮಾಡಿಕೊಂಡಾಗ ಬೆಣ್ಣೆ ತಯಾರಾಗಿರುತ್ತೆ. ಆವಾಗಲೇ ಎಲ್ಲ ಕೆನೆ ಎಲ್ಲ ಫಾರ್ಮ್ ಆಗಿ ಒಂದು ಕಡೆನೇ ಸೈಡಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಬೆಣ್ಣೆ ತಯಾರಾಗಿದೆ. ಇದನ್ನು ನಾವು ಒಂದು ಅಗಲ ಇರೋವಂಥ ಒಂದು ಕಡೆ ಏನಿರುತ್ತೆ ಅದರಲ್ಲಿ ಹಾಕ್ಕೊಂಬಿಡೋಣ. ಈ ರೀತಿಯಾಗಿ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಮೆಲ್ಲಗೆ ನಾವು ಪ್ರೆಸ್ ಮಾಡ್ತಾ ಏನಾದರೂ ಎಕ್ಸಸ್ ಇರೋವಂಥ ಒಂದು ಕೆನೆಯ ಅಂಶ ಅಥವಾ ಹಾಲಿನ ಅಂಶ ಎಲ್ಲ ಹೊರಗಡೆ ಚೆನ್ನಾಗಿ ಬಂದುಬಿಡುತ್ತೆ. ಇದೇ ರೀತಿ ನಾವು ಉಳಿದಿರೋವಂಥ ಕೆನೆನ ಕೂಡ ಮಾಡ್ಕೊಂಡಿದ್ದಾದಮೇಲೆ ಇದನ್ನೆಲ್ಲ ಈ ಒಂದು ಕಡೆಗೆ ಹಾಕ್ಕೊಂಡು ಚೆನ್ನಾಗಿ ಮೆಲ್ಲಕ್ಕೆ ಇದನ್ನು ಪ್ರೆಸ್ ಮಾಡ್ತಾ ಹೋಗಬೇಕು. ಸೊ ಈಗ ನಾನು ಈ ಒಂದು ಬೆಣ್ಣೆನ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡ್ತಾ ನಾನು ಈ ಒಂದು ಎಕ್ಸಸ್ ಆಗಿರೋವಂಥ ಒಂದು ಹಾಲಿನ ಅಂಶ ಹೊರಗಡೆ ಬರಲಿಕ್ಕೆ ಆ ರೀತಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಈಗ ಬೆಣ್ಣೆ ರೆಡಿ ಆಗಿದೆ. ನಿಮಗೇನಾದರೂ ಈ ಒಂದು ಬೆಣ್ಣೆನ ಸ್ಟೋರ್ ಮಾಡ್ಕೋಬೇಕು ಅಂತ ಹೇಳಿದರೆ ನೀವು ಸ್ಟೋರ್ ಆರಾಮಾಗಿ ಮಾಡ್ಕೋಬೋದು. ಏನಂದರೆ ಒಂದು ಏರ್ಟೈಟ್ ಕಂಟೈನರ್ ಒಂದು ಬಾಕ್ಸಲ್ಲಿ ನೀವು ಇದನ್ನು ತಕ್ಕೊಂಡು ಇಟ್ಕೋಬೇಕಾಗತ್ತೆ. ಈಗ ನಾವು ಈ ಒಂದು ಬೆಣ್ಣೆನ ತುಪ್ಪ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಅಗಲ ಇರೋವಂಥ ಒಂದು ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಅಗಲ ಮತ್ತು ಡೀಪ್ ಆಗಿರೋವಂಥ ಒಂದು ಪ್ಯಾನ್ ಅಥವಾ ಬೊಗಣೆನ ಯೂಸ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಬೆಣ್ಣೆನ ನಾವು ಒಂದು ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ತಾನೆ ತುಪ್ಪ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಎಲ್ಲನೂ ಕೆಳಗಡೆ ಹೋಗಿ ಹತ್ಕೊಂಡು ಎಲ್ಲ ಕೆಟ್ಟೋಗ್ಬಿಡುತ್ತೆ ತುಪ್ಪ ಎಲ್ಲ. ಸೊ ಇದನ್ನು ಮಾತ್ರ ಮರಿಲಾರಂಗೆ ಆಗಾಗ ಬಂದು ನಾವು ಮಿಕ್ಸ್ ಮಾಡ್ತಾ ಇದನ್ನು ತುಪ್ಪ ಮಾಡ್ಕೋಬೇಕು. ಇವಾಗ ನೋಡಿ ಈ ಒಂದು ಬೆಣ್ಣೆ ಏನಿದೆ ತಿಕ್ಕಾಗಿ ಆಲ್ರೆಡಿ ಆಗಿಬಿಟ್ಟಿದೆ. ತುಪ್ಪ ಮಾಡ್ಕೋಬೇಕಾದ್ರೆ ಮಿನಿಮಮ್ ಒಂದು 40 ನಿಮಿಷ ಆದರೂ ಬೇಕು. ಯಾಕಂದರೆ ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ನೋಡಿ ಇವಾಗ ಈ ಒಂದು ತುಪ್ಪ ಏನಿದೆ ಸಪ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು 20 ನಿಮಿಷ ಆದಮೇಲೆ ಈ ರೀತಿ ಸ್ಟಾರ್ಟ್ ಆಗಿಬಿಡುತ್ತೆ ತುಪ್ಪ ಹೊರಗಡೆ ಬರಲಿಕ್ಕೆ. ಈ ಒಂದು ಟೈಮಲ್ಲಿ ನಾವು ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತೆ ಮತ್ತು 1 ಟೀ ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ತಾ ಇರಬೇಕು. ಇವಾಗ ನೋಡಿ ಆವಾಗಲೇ ಈ ಒಂದು ಕಲರ್ ಏನಿದೆ ಅಲ್ಲ, ಕೆನೆ ಕಲರ್ ಏನಿದೆ ಅಲ್ಲ, ಆವಾಗಲೇ ಬ್ರೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ರೀತಿ ಕೆಂಪದಾಗಿ ಬ್ರೌನ್ ಕಲರಲ್ಲಿ ಏನಾದರೂ ಕೆನೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ತುಪ್ಪ ತಯಾರಾಗಿದೆ ಅಂತ ಅರ್ಥ. ವೈಟ್ ಇರೋ ಹಾಗೇ ನೀವೇನಾದರೂ ಇದನ್ನು ತಕ್ಕೊಂಡ್ರೆ ತುಪ್ಪ ಸರಿಗೆ ಕುಕ್ ಆಗಿರೋಲ್ಲ. ಸೊ ಈಗ ಒಂದು ಜಾರ್ಗೆ ನಾವು ಈ ಒಂದು ತುಪ್ಪನ ಸೋರಿಸ್ಕೊಳ್ಳೋಣ. ಇವಾಗ ಈ ಒಂದು ಏನು ಕೆನೆ ಬಂದಿದೆ ಅಲ್ಲ, ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡ್ತಾ ನಾವು ತುಪ್ಪ ಎಲ್ಲ ಹೊರಗಡೆ ಬರ್ಲಂಗೆ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ತುಂಬಾ ತುಪ್ಪ ಇರುತ್ತೆ. ಸೊ ಒಂದು ಸಲ ನೀವು ಟ್ರೈ ಮಾಡಿ. ಇಲ್ಲಾಂದ್ರೆ ಒಂದು ½ ಕಪ್ವರೆಗೂ ಆದರೂ ಅಟ್ಲೀಸ್ಟ್ ನಮಗೆ ಇದರಿಂದ ತುಪ್ಪ ಬರುತ್ತೆ ಹೊರಗಡೆ. ಸೊ ಈಗ ಈ ಒಂದು ಬಂದಿರುವಂಥ ಅಂಶ ಏನಿದೆ ಅಲ್ಲ ಪೌಡರ್, ಇದನ್ನಂತೂ ಬಿಸಾಕಲಿಕ್ಕೆ ನನಗೆ ಮನಸ್ಸಿಲ್ಲ. ನೋಡೋಣ ಇದ್ರ ಮೇಲೆ ಕೂಡ ಏನಾದರೂ ಒಂದು ರೆಸಿಪಿನ ಮಾಡ್ಬೋದಾ ಅಂತ ಹೇಳಿಬಿಟ್ಟು.
ಒಂದು ವೇಳೆ ಚೆನ್ನಾಗಾಯಿತು ಅಂದರೆ ನಿಮ್ಗೆ ಕೂಡ ನಾನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ನೋಡಿದ್ರಲ್ಲ ಯಾವ ರೀತಿ ತುಪ್ಪ ಮನೇಲಿ ಆರಾಮಾಗಿ ನಾವು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಈ ವಿಡಿಯೋ ಲೈಕ್ ಆಗಿದ್ದರೆ ಕಮೆಂಟ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.